ಕಾಲಚಕ್ರ ಸದಾ ಉರುಳ್ತಾ ಇರ್ತದೆ. 2014ರಲ್ಲಿ ಭಾರತದಲ್ಲಿ ಇಂಥದೇ ಒಂದು ಹೊಸ ರಾಜಕೀಯ ಚಕ್ರ ತಿರುಗಲು ಆರಂಭಿಸಿತ್ತು. ಅವತ್ತು ದೇಶದಲ್ಲಿದ್ದ ವಾತಾವರಣವೇ ಬೇರೆ. ಹೊಸ ನಾಯಕತ್ವದ ಮೇಲೆ ಜನರಿಗೆ ಅಪಾರ ನಂಬಿಕೆ ಇತ್ತು. ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತೇವೆ, ವಿದೇಶಗಳಿಂದ ಕಪ್ಪು ಹಣವನ್ನು ಮರಳಿ ತಗೊಂಬರ್ತೇವೆ ಮತ್ತು ಪ್ರತಿಯೊಬ್ಬರ ಜೀವನದಲ್ಲೂ ಅಚ್ಚೇ ದಿನ ಅಂದರೆ ಒಳ್ಳೆಯ ದಿನಗಳನ್ನು ತರ್ತೇವೆ ಅನ್ನೋ ಘೋಷಣೆಗಳನ್ನು ದೇಶದ ಜನಸಾಮಾನ್ಯರು ಮುಗ್ಧವಾಗಿ ನಂಬಿಕೊಂಡಿದ್ರು. ಈ ನಂಬಿಕೆಯ ಬೆಂಬಲದೊಂದಿಗೇನೆ 11 ವರ್ಷಗಳು ಕಳೆದು ಹೋಗಿದ್ದಾವೆ. ಈಗ ಈ ಆಡಳಿತದ ಚಕ್ರ 12ನೇ ವರ್ಷಕ್ಕೆ ಕಾಲಿಡ್ತಾ ಇದೆ, ತನ್ನ ಪೂರ್ಣಾವಧಿಯತ್ತ ಸಾಗ್ತಾ ಇದೆ. ಆದರೆ ಇವತ್ತಿನ ಪರಿಸ್ಥಿತಿ ಮೊದಲಿನಂತಿಲ್ಲ. ಅವತ್ತು ಭರವಸೆಗಳನ್ನು ನಂಬಿದ್ದ ಈ ದೇಶದ ನಾಗರಿಕರು, ಮಾಧ್ಯಮಗಳು ಮತ್ತು ಸಾಮಾನ್ಯ ಜನರೇ ಇವತ್ತು ಕಳೆದ ಒಂದು ದಶಕದ ಜರ್ನಿಯನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಈಗ ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ಕಡೆ ದೇಶದ ರಾಜಧಾನಿ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವ ಜನರು ಬೀದಿಗಿಳಿದು ಧರಣಿ ನಡೆಸ್ತಾ ಇದ್ದಾರೆ. ನಿರಾಹಾರ ಸತ್ಯಾಗ್ರಹದ ಮೂಲಕ ಅವರು ಸರ್ಕಾರದ ನೀತಿಗಳ ವಿರುದ್ಧ ಆಕ್ರೋಶ ಹೊರಗಡೆ ಹಾಕ್ತಾ ಇದ್ದಾರೆ. ಕೇವಲ ಧರ್ಮ, ಜಾತಿ ಅಥವಾ ನಿರ್ದಿಷ್ಟ ಸಮುದಾಯಗಳನ್ನು ಗುರಿಯಾಗಿಸಿಕೊಂಡು ಮಾಡುವ ರಾಜಕೀಯ ತಂತ್ರಗಳ ಅರಿವು ಇವತ್ತಿನ ವಿದ್ಯಾರ್ಥಿ ಸಮೂಹಕ್ಕೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಹಾಗಾಗಿನೇ ಅವರು ಮೂಲಭೂತ ಸಮಸ್ಯೆಗಳಾದ ಉದ್ಯೋಗ ಮತ್ತು ಶಿಕ್ಷಣದ ಬಗ್ಗೆ ಆಡಳಿತಗಾರರನ್ನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೋಟ್ಯಾಂತರ ಭಾರತೀಯರ ಅಪಾರ ಶ್ರದ್ಧೆ ಮತ್ತು ಭಕ್ತಿಯ ಕೇಂದ್ರವಾಗಿರುವ ಅಯೋಧ್ಯ ರಾಮ ಮಂದಿರದ ದೇಣಿಗೆಯಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರ ಮತ್ತು ಕಳುವು ಪ್ರಕರಣಗಳು ಭಕ್ತ ವಲಯವನ್ನು ತಲ್ಲಣಗೊಳಿಸಿದೆ. ಈ ಇಡೀ ಸಾಂಸ್ಕೃತಿಕ ಹೋರಾಟದ ಮುಂಚೂಣಿಯಲ್ಲಿದ್ದ ಮತ್ತು ಅದರ ಸಂಪೂರ್ಣ ಯಶಸ್ಸಿನ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದ ಆಡಳಿತ ಪಕ್ಷಕ್ಕೆ ಈಗ ಇಲ್ಲಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ದಂಗಾಗಿದೆ. ನಾವು ಮಂದಿರಕ್ಕಾಗಿ ಹಣ ಕೊಟ್ಟಿದ್ದೇವೆ, ಇಟ್ಟಿಗೆಗಳನ್ನು ಕೊಟ್ಟಿದ್ದೇವೆ, ಚಿನ್ನ ಬೆಳ್ಳಿಗಳನ್ನು ಒಪ್ಪಿಸಿದ್ದೇವೆ, ಆದರೆ ನಮಗೆ ಸೂಕ್ತ ರಶೀದಿಗಳನ್ನೇಕೆ ಕೊಟ್ಟಿಲ್ಲ, ಆ ನಿಧಿ ಎಲ್ಲಿಗೆ ಹೋಯಿತು ಅಂತ ಸಾಮಾನ್ಯ ಭಕ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ದೇಶದ ಚೌಕಿದಾರ್ ಅಂತ ಸ್ವತಃ ಕರೆದುಕೊಂಡಿದ್ದ ಪ್ರಧಾನಿ ಮೋದಿ ಅವರು ತಾವು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದ್ರು. ನಾ ಖಾವುಂಗ ನಾ ಖಾನೆ ದುಂಗ ಅಂತ ಹೇಳಿದ್ರು. ಆದರೆ ಇಂತಹ ಪವಿತ್ರ ಕಾರ್ಯದಲ್ಲೂ ಕೇಳಿ ಬರ್ತಾ ಇರುವ ಲೂಟಿಯ ಆರೋಪಗಳ ಬಗ್ಗೆ ಅವರು ಯಾಕೆ ಮೌನವಾಗಿದ್ದಾರೆ ಅನ್ನೋದು ಜನರ ಪ್ರಶ್ನೆ. ಬಿಹಾರ, ಪಶ್ಚಿಮ ಬಂಗಾಳ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಬಾಂಗ್ಲಾದೇಶದ ನುಸುಳುಕೋರರನ್ನು ಪತ್ತೆ ಹಚ್ಚಿ ಹೊರಹಾಕೋದಕ್ಕೆ ರಾಷ್ಟ್ರೀಯ ನಾಗರಿಕ ನೋಂದಣಿ NRC ಅಥವಾ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ NPR ಪ್ರಕ್ರಿಯೆಗಳ ಬಗ್ಗೆ ಭಾರಿ ಪ್ರಚಾರ ಮಾಡಲಾಗಿತ್ತು. ಇದು ದೇಶದ ಭದ್ರತೆಯ ಪ್ರಶ್ನೆ ಅಂತ ಬೆಂಬಲಿಗರು ವಾದ ಮಾಡಿದ್ರು. ಆದರೆ ಇವತ್ತು ಮಾಧ್ಯಮಗಳು ಸರಳವಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾವೆ. ಇಷ್ಟೆಲ್ಲ ಪ್ರಕ್ರಿಯೆಗಳ ನಂತರ ನೀವು ಎಷ್ಟು ಮಂದಿ ಬಾಂಗ್ಲಾದೇಶಿಯರನ್ನು ಅಧಿಕೃತವಾಗಿ ಪತ್ತೆ ಹಚ್ಚಿದ್ದೀರಿ? ಈ ಪ್ರಶ್ನೆಗೆ ಸರ್ಕಾರದ ಬಳಿಯಾಗಲಿ ಅಥವಾ ಚುನಾವಣಾ ಆಯೋಗದ ಬಳಿಯಾಗಲಿ ಸ್ಪಷ್ಟವಾದ ಉತ್ತರ ಇಲ್ಲ. ಯಾವುದೇ ಪಟ್ಟಿಯು ಬಿಡುಗಡೆಯಾಗಿಲ್ಲ. ಹಾಗಾದರೆ ಇದರ ಅಸಲಿ ಉದ್ದೇಶ ಕೇವಲ ಚುನಾವಣಾ ರಾಜಕೀಯವಾಗಿತ್ತೆ ಅನ್ನೋ ಸಂಶಯ ಈಗ ದಟ್ಟವಾಗಿದೆ. ಕೇವಲ ಇದಿಷ್ಟೇ ಅಲ್ಲ, ಕಳೆದ ಕೆಲವು ವರ್ಷಗಳಲ್ಲಿ ಮೋದಿ ಸರ್ಕಾರದ ವಿರುದ್ಧ ಕೇಳಿ ಬಂದಿರುವ ಇತರ ಹಗರಣಗಳ ಆರೋಪಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿದ್ದಾವೆ. ಒಂದನೇದೇನೆಂದರೆ ಚುನಾವಣಾ ಬಾಂಡ್ ವಿವಾದ. ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ರದ್ದುಗೊಳಿಸಿದ ಈ ಯೋಜನೆಯಡಿ ತನಿಖಾ ಸಂಸ್ಥೆಗಳ ದಾಳಿಗೆ ಒಳಗಾದ ಕಂಪನಿಗಳಿಂದ ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನು ಆಡಳಿತ ಪಕ್ಷ ಪಡ್ಕೊಂಡಿದೆ ಅಂತ ಕ್ವಿಡ್ ಪೋಕೋ ಆರೋಪ ದೇಶವನ್ನೇ ಬೆಚ್ಚಿ ಬೀಳಿಸ್ತು. ಎರಡನೇದೇನಂತಂದರೆ ಅದಾನಿ ಹಿಂಡನ್ಬರ್ಗ್ ವರದಿ ಹಗರಣ. ಮುಂಚೂಣಿಯ ಉದ್ಯಮ ಸಮೂಹವೊಂದಕ್ಕೆ ನಿಯಮಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕ ವಲಯದ ಬ್ಯಾಂಕುಗಳ ಹಣ ಮತ್ತು ದೇಶದ ಪ್ರಮುಖ ಆಸ್ತಿಗಳಾದ ವಿಮಾನ ನಿಲ್ದಾಣ, ಬಂದರುಗಳನ್ನು ನೀಡಲಾಗಿದೆ ಅನ್ನೋ ಕ್ರೋನಿ ಕ್ಯಾಪಿಟಲ್ ಆರೋಪಗಳು ಕೇಳಿಬಂದವು. ಮೂರನೇದೇನಂತಂದರೆ ರಫೇಲ್ ಯುದ್ಧ ವಿಮಾನ ಒಪ್ಪಂದ. ರಕ್ಷಣಾ ಇಲಾಖೆಯ ಈ ಪ್ರಮುಖ ಒಪ್ಪಂದದಲ್ಲಿ ತಂತ್ರಜ್ಞಾನ ವರ್ಗಾವಣೆ ಮತ್ತು ದರದ ವಿಷಯದಲ್ಲಿ ಭಾರೀ ಅಕ್ರಮ ನಡೆದಿದೆ ಅನ್ನೋ ಆರೋಪ ಇವತ್ತಿಗೂ ಸಾರ್ವಜನಿಕ ವಲಯದಲ್ಲಿದೆ. ಒಟ್ಟಾರೆಯಾಗಿ ಹೇಳೋದಾದರೆ 2014ರಲ್ಲಿ ದೇಶದ ಜನರಿಗೆ ನೀಡಲಾಗಿದ್ದ ಪ್ರಮುಖ ಭರವಸೆಗಳಾದ ಕಪ್ಪು ಹಣದ ವಾಪಸಾತಿ, ಭ್ರಷ್ಟಾಚಾರದ ನಿರ್ಮೂಲನೆ, ಉದ್ಯೋಗ ಸೃಷ್ಟಿ, ಬೆಲೆ ಏರಿಕೆಗೆ ಬ್ರೇಕ್ ಮತ್ತು ಅಪರಾಧ ಮುಕ್ತ ಸಮಾಜ, ಇವುಗಳಲ್ಲಿ ಬಹುತೇಕ ಯಾವುದೂ ಈಡೇರಿಲ್ಲ ಅನ್ನೋ ಕಟು ಸತ್ಯ ಜನರಿಗೆ ಈಗ ಮನವರಿಕೆ ಆಗ್ತಾ ಇದೆ. ಇದರ ನಡುವೆ ಭಕ್ತಿಯ ಕೇಂದ್ರಗಳು ರಾಜಕೀಯದ ಆಟಕ್ಕೆ ಬಳಕೆ ಆಗ್ತಾ ಇರೋದು ಜನರಲ್ಲಿ ಆಘಾತ ಮೂಡಿಸಿದೆ. ಇದೇ ಕಾರಣಕ್ಕೆ ಇವತ್ತು ಭಾರತದ ನಾಗರಿಕರು ಮೌನ ಮುರಿದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಉತ್ತರದಾಯಿತ್ವವೇ ಅಂತಿಮ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.